ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಒಂದು ವೀಕ್ ಬ್ಯಾಕ್ ವಿಡಿಯೋ. ನಾನು ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಅವತ್ತಿನ ದಿನ, ಅಂದರೆ ಲಾಸ್ಟು ಗುರುವಾರ ಇದೆಯಲ್ಲ ಅವತ್ತು. ಇವತ್ತು ರಾಯರ್ ಥೀಮಲ್ಲೇ ಪಾಪುಗೂ ಫೋಟೋಶೂಟ್ ಎಲ್ಲ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಒಂಥರ ಹ್ಯಾಪಿಯಾಗಿ ಡೇನ ಸ್ಟಾರ್ಟ್ ಮಾಡಿದೆ. ನನಗೆ ರಾಯರ್ ಥೀಮಲ್ಲಿ ಪಾಪುನ ನೋಡಬೇಕು ಅಂತೆಲ್ಲ ತುಂಬ ಆಸೆ ಇತ್ತು. ಸೊ ಹಂಗಾಗಿ ಏನಕ್ಕೋ ಗೊತ್ತಿಲ್ಲ, ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇಲ್ಲ. ಮಧ್ಯಾಹ್ನ ಮೇಲೆ ಒಂಥರ ಮನಸ್ಸೆಲ್ಲ ಒಂಥರ ಡಿಸ್ಟರ್ಬ್ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಇವತ್ತಿನ ತಿಂಡಿಗೆ ಇಡ್ಲಿನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ ಪಲ್ಯನ ಮಾಡಿದರು. ಬದನೆಕಾಯಿ ಪಲ್ಯ ಮಾಡ್ತಿರ್ತೀವಿ ಅಂದರೆ ಗಿಡದಲ್ಲೇ, ನಮ್ಮದೇ ಗಿಡದಲ್ಲಿ ಬೆಳೀತಾ ಇರ್ತಾರಲ್ವ, ಹಂಗಾಗಿ ಆ ಪಾಪುಗೆ ಸರಿನೂ ಮಾಡಿ ತಿನ್ನಿಸ್ಬಿಟ್ಟು ರೂಮಲ್ಲಿ ಕರ್ಕೊಂಡು ಬಂದು ಆಟ ಆಡಿಸ್ತಿದ್ದೆ. ಪಾಪುಗೆ ಜುಟ್ಟಾಕಿದ್ದೆ ಕೂದಲು, ಅದಕ್ಕೆ ಹಂಗೆ ನಿಂತ್ಕೊಂಡಿದೆ. ಇದು ಜುಟ್ಟಾಕಿದ್ನಲ್ವಾ ಅದಕ್ಕೆ. ಪಾಪು ಏನು ಏನು ಹಲೋ ಮಾಡಿ ಇಲ್ಲಿ. ಹಲೋ 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 ಬಾಯ್ ಪುಟಾಣಿ, ಇಲ್ಲಿ ಬಾಯ್, ಇಲ್ಲಿ ಬಾಯ್ ಬಾಯ್. ಪಾಪು ಇವಾಗಂತೂ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರಲ್ಲೂ ಕೂರಲ್ಲ, ಆ್ಯಂಡ್ ವಾಕರ್ಗೆ ಹಾಕಿದರೆ ಅದರಲ್ಲೂ ಕೂರೋಕ್ಕೆ ಇಷ್ಟಪಡಲ್ಲ. ವಾಕರಿಂದ ಅವರೇ ಇಳಿಯೋದಕ್ಕೆ ಟ್ರೈ ಮಾಡೋದು, ಒಂದು ಕಾರಿಂದನೂ ಅವರೇ ಇಳಿಯೋದಕ್ಕೆ ಟ್ರೈ ಮಾಡೋದು. ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಇವ್ರನ್ನ ಅಂತ. ಅಂದರೆ ಒಂದು ಚೂರೂ ಆ ಕಡೆ ಈ ಕಡೆಯಿಂದ ಬಿಟ್ಟು ಹೋಗೋಕ್ಕಾಗೋದೇ ಇಲ್ಲ. ಕಾರಿಂದ ಅವರೇ ಇಳಿಯೋಕ್ಕೆ ಹೋಗೋದಿಲ್ಲ. ಕೆಳಗಡೆ ಏನಾದರೂ ಇತ್ತು ಅಂತಂದರೆ ಅದನ್ನು ಎತ್ಕೊಳ್ಳೋದಕ್ಕೆ ಬಗ್ಬಿಡ್ತಾರೆ. ಆಯಿತು, ಇಳಿಸ್ತೀನಿ. ಎಲ್ಲಿ ಇಳಿಸ್ಲಾ? ಇಳಿಬೇಕಾ? ಹಾಂ, ಇಳಿಬೇಕಾ? ನೋಡಿ ಹಿಂಗೆ ಮೇಲೆ ಹತ್ತಿ ಬಿಟ್ಟಿರೋದು, ಎದ್ದು ಬರೋದಕ್ಕೆ. ಇಲ್ಲಿ ಹತ್ತಿ. ಅಯ್ಯೋ ರಾಮ, ಇಲ್ಲಿ ಎಲ್ಲದರಲ್ಲೂ ಹಿಂಗೆ ಮಾಡೋದು. ಇಲ್ಲಿ ಅದೇ ಇಳಿತಾ ಇದ್ದಾರೆ ನೋಡಿ ಕಾರಿಂದ. ಇಲ್ಲಿ ಇಳಿದ್ಬಿಡ್ತು. ಪಾಪು ಪುಟಾಣಿ, ಇಳಿದ್ಬಿಟ್ರ ನೀವು? ಹಾಂ, ಇಳಿದ್ಬಿಟ್ರ ನೀವು? ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಅಂದರೆ, ನಾನು ಬೆಡ್ ಸ್ಪ್ರೆಡ್ಡು ಎಲ್ಲ ಚೇಂಜ್ ಮಾಡೋದಿತ್ತ. ಸೊ ಹಂಗಾಗಿ ಅವ್ರು ಸ್ವಲ್ಪ ಹೊತ್ತು ಆಟ ಆಡ್ತಾ ಇಲ್ಲಿ ಇದನ್ನು ಚೇಂಜ್ ಮಾಡಿಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡು ಅವ್ರನ್ನ ಕಾರ್ಗೆ ಹಾಕಿದ್ದೆ. ಆದರೆ ಅವ್ರು ಕಾರಲ್ಲಿ ನಾನು ಕೂರಲ್ಲ ಅಂತ ಅಂದ್ಬಿಟ್ಟು ಇಳಿದ್ಬಿಟ್ರು. ಆ್ಯಂಡ್ ಕೆಳಗಡೆ ಏನಾರ ಇದ್ದರೆ ಅದನ್ನು ಎತ್ಕೊಳ್ಳೋದಕ್ಕೆ ಬಗ್ಗೋದು, ಬೀಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ಹುಷಾರಾಗಿ ನೋಡ್ಕೋಬೇಕು. ಈಗ ಅಲ್ಲೇ ಆಟ ಆಡಿಸ್ಕೊಂಡೆ ನಾನು ಇದನ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೆ. 5 ನಿಮಿಷನೂ ಸುಮ್ಮನಿರಲ್ಲ ನೋಡಿ. ಇವಾಗಲೇ ಮೇಲೆ ಬರ್ತೀನಿ ಅಂತ ಅಂದ್ಕೊಂಡು ಮೇಲೆ ಬಂದಿದ್ದಾರೆ. ಆ್ಯಂಡ್ ಈ ಥರ ಬಗ್ಗೋದು, ಪಲ್ಟಿ ಹೊಡಿಯೋದಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಇವ್ರ ಜೊತೆಲೇ ಒಬ್ಬರು ಇರಲೇಬೇಕು ನೋಡಿಕೊಂಡು, ಇಲ್ಲಾಂದರೆ ಹೊರಗಡೆನೂ ಹೋಗ್ಬಿಡೋದು, ಅಲ್ಲಿ ಸ್ಟೆಪ್ಸ್ ಹತ್ತಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಆ್ಯಂಡ್ 2 ಸಲ ನಾನು ಬೀಳಿಸ್ಬಿಟ್ಟಿದ್ದೀನಿ ಮಿಸ್ಸಾಗಿ. ಆ್ಯಂಡ್ ನೋಡಿ, ಇವತ್ತು ರಾಯರ್ ಥೀಮಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿದ್ನಲ್ವ, ನಾನು ಇದನ್ನೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಅಂದರೆ ಪಂಚೆ ಹಾಗೆ ಶಲ್ಯ ಎಲ್ಲ ಬಂದಿತ್ತು. ಇದನ್ನು ವಾಶ್ ಮಾಡಿಬಿಟ್ಟು ಒಣಗಾಕ್ತೀನಿ ನಾನು. ಯಾವುದನ್ನೇ ಆದ್ರೂ ಫಸ್ಟ್ ಟೈಮ್ ವಾಶ್ ಮಾಡಿದೆ. ನಾನು ಯೂಸ್ ಮಾಡಲ್ಲ ಪಾಪುಗೆ, ಎಲ್ಲೆಲ್ಲಿಂದನೋ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ವಾಶ್ ಮಾಡಿ ಒಣಗಾಕ್ಬಿಟ್ಟು ಆ್ಯಂಡ್ ಆಮೇಲೆ ಪಾಪುನ ಮಲಗಿಸ್ಬಿಟ್ಟು ನಾನು ಮನೆಯೆಲ್ಲ ಒರೆಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಎದ್ದುಬಿಟ್ಟಿದ್ದಾರೆ ಅವರು. ಪಕ್ಕದಲ್ಲಿ ಯಾರಾದರೂ ಇರಲೇಬೇಕು, ಇಲ್ಲ ಯಾರೂ ಇಲ್ಲ ಅಂತಂದರೆ ಒಂದು 10 ನಿಮಿಷನೂ ಮಲ್ಕೊಳ್ಳಲ್ಲ. ಅವ್ರನ್ನ ಮಲಗ್ಸೋಕ್ಕೆ ತುಂಬ ಹೊತ್ತು ಟೈಮ್ ತೊಗೊಂಡಿರ್ತೀನಿ, ಬಟ್ ಒಂದು 10 ನಿಮಿಷನೂ ಮಲ್ಕೊಳ್ಳಲ್ಲ, ಎದ್ಬಿಟ್ಟಿರ್ತಾರೆ. ಅವ್ರನ್ನೂ ವಾಕರ್ಗೆ ಹಾಕ್ಕೊಂಡು ನಾನು ಹಂಗೆ ಮನೆ ಒರೆಸ್ದೋಣ ಅಂತ ಒರೆಸ್ತಾ ಇದ್ದೆ. ಅಷ್ಟರಲ್ಲಿ ಅವ್ರಿಗೆ ಆಯಿಲೆಲ್ಲ ಮಸಾಜ್ ಮಾಡಿಬಿಡೋಣ, ಸ್ನಾನ ಮಾಡಿಸ್ಬೇಕಿತ್ತಲ್ವ, ಅದಕ್ಕೆ ಆಯಿಲೆಲ್ಲ ಹಚ್ಚೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಮನೆ ಒರೆಸೋದು. ನಾನೆಲ್ಲ ಮನೆಯೆಲ್ಲ ಒರೆಸಾಗೋಷ್ಟರಲ್ಲಿ ಆಯಿಲ್ ಹಚ್ಚಿ ಒಂದು 10 ನಿಮಿಷ ಆಗಿರುತ್ತೆ. ಆಮೇಲೆ ನಾನು ಸ್ನಾನ ಮಾಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಆಯಿಲೆಲ್ಲ ಹಚ್ತಾ ಇದ್ದೆ. ಆಯಿಲ್ ಹಚ್ಚೇ ಸ್ನಾನ ಮಾಡಿಸೋದು, ನಾನು ಹಂಗೆ ಮಾಡಿಸಲ್ಲ. ಅಟ್ಲೀಸ್ಟ್ ತಲೆಗಾದ್ರೂ ಹಚ್ಚಿಬಿಟ್ಟು ತಲೆಗೆ ಸ್ನಾನ ಮಾಡಿಸ್ತೀನಿ. ಫಸ್ಟು ಪಾಪು ಚಿಕ್ಕದಾಗಿದ್ರಲ್ವ, 3 ಮಂತ್ಸ್ವರೆಗೂ ಒಂದಿನ ಬಿಟ್ಟು ಒಂದು ದಿನ ಕಂಟಿನ್ಯೂಸ್ ಆಗಿ ಆಯಿಲ್ ಮಸಾಜ್ ಎಲ್ಲ
ಮಾಡಿ ಸ್ನಾನ ಮಾಡಿಸ್ತಿದ್ವಿ. ಇವಾಗ ಏನು ಗೊತ್ತಾ, ಅವರು ಒಂದು ಕಡೆ ಕೂರಲ್ಲ, ಆಯಿಲೆಲ್ಲ ಹಚ್ಚಿದ್ರೆ ಎಲ್ಲ ಕಡೆನೂ ಓಡಾಡ್ತಿರ್ತಾರೆ. ಅದಕ್ಕೆ ಈ ಥರ ವಾಕರ್ಗೆ ಹಾಕ್ಬಿಟ್ಟು ಅಲ್ಲಿ ಆಯಿಲೆಲ್ಲ ಹಚ್ಚಿರ್ತೀನಿ. ಅದಕ್ಕೆ ವಾಕರ್ಗಾದ್ರೂ ನಾನು ಅದನ್ನು ವಾಶ್ ಮಾಡ್ಕೊಬೋದು ರಿಮೂವ್ ಮಾಡಿಬಿಟ್ಟು. ಅದಕ್ಕೆ ಆದರೆ ಅಲ್ಲಿಗೆ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತೀನಿ. ವಾರಕ್ಕೆ ಒಂದ್ಸಲನಾದ್ರೂ ನಾನು ಆಯಿಲ್ ಹಚ್ಬಿಟ್ಟು ಸ್ನಾನ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹಚ್ಚಿಸ್ಕೋತಾರೆ, ಆ ಥರ ಎಲ್ಲ ಏನಿಲ್ಲ. ಕೆಲವೊಬ್ರು ಮಕ್ಕಳಿಗೆಲ್ಲ ಆಯಿಲ್ ಅದೆಲ್ಲ ಇರಿಟೇಷನ್ ಆಗೋದು ಆ ಥರ ಎಲ್ಲ ಮಾಡ್ಕೋತಾರಲ್ಲ, ಇವರೆಲ್ಲ ಆ ಥರ ಇಲ್ಲ. ಆ್ಯಂಡ್ ಈಗ ಕೋಲ್ಡ್ ಇತ್ತಲ್ವ, ಸಮ್ಮರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಚಳಿಗಾಲ ಇತ್ತಲ್ವ, ಆವಾಗ ನಾನು ಮುಖಕ್ಕೆ, ಕಾಲಿಗೆ, ಕೈಗೆ ಎಲ್ಲದಕ್ಕೂ ಡೈಲಿ ನೈಟ್ ಟೈಮು ಹಚ್ಚಿಸ್ಬಿಟ್ಟೆ ಮಲಗಿಸ್ತಾ ಇದ್ದೆ. ಆ್ಯಂಡ್ ಅವ್ರಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಕೆಳಗಡೆ ಹೋಗಿ ವೀಳ್ಯದೆಲೆ ಎಲ್ಲ ಕಿತ್ಕೊಂಡು ಬಂದೆ. ಏನು ಸಾಹೇಬ್ರೆ? ಆ್ಯಂಡ್ ವೀಳ್ಯದೆಲೆ ಹಾಗೆ ಹೂವು ಎಲ್ಲ ಕೆಳಗಡೆ ಹೋಗ್ಬಿಟ್ಟು ಕಿತ್ಕೊಂಡು ಬಂದಿದ್ದೆ. ಅವರು ಆಟ ಆಡ್ತಾಯಿದ್ರು, ಪಾಪು ನಾನು ಇಬ್ಬರೇ ಇದ್ದಿದ್ದು ಮನೆಯಲ್ಲಿ. ಅದಕ್ಕೆ ಅದನ್ನೆಲ್ಲ ಎಳಿಯೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಅವ್ರನ್ನ ಆಟ ಆಡಿಸ್ಕೊಂಡು ನಾನು ಹಂಗೆ ಹೂವು ಎಲ್ಲ ಕಟ್ಕೊತಿದ್ದೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಸಂಜೆ ಆಗ್ತಾ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗ್ತಾಯಿತ್ತು, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಬಟ್ ಅವತ್ತು ನನಗೆ ಬೇಕಾಗಿದ್ದರು ಅಂದರೆ ನಮಗೆ ಅತ್ತೆ ಆಗಬೇಕು, ಅಪ್ಪನ ತಂಗಿ, ಅವ್ರು ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ವಿಷಯ. ಅವತ್ತು ಆಪ್ರೇಷನ್ ಇದೆ ಅಂತ ಮಾತ್ರ ನನಗೆ ಗೊತ್ತಾಗಿತ್ತು. ಒಂದು 4 ಗಂಟೆ ಹಿಂಗೆ ಇವತ್ತು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿದ್ದಾರೆ, ಆಪ್ರೇಷನ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಆಪ್ರೇಷನ್ ಟೈಮಲ್ಲೇ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಹೋಗಿ ಒಂದು ಸಲ ಮಾತಾಡ್ಸ್ಕೊಂಡು ಬರಬೇಕು ಅವ್ರನ್ನ ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ. ಅಂದರೆ ಅವ್ರಿಗೆ ರೀಸೆಂಟಾಗಿ ಹುಷಾರಿಲ್ಲ ಅಂತ ಗೊತ್ತಾದಾಗಿಂದ ಹಾಸ್ಪಿಟಲಲ್ಲೇ 15 ಡೇಸ್ ಇದ್ರಂತೆ. ಆಪ್ರೇಷನ್ ಆದಮೇಲೆ ಮನೆಗೆ ಬರ್ತಾರಲ್ವ, ಆವಾಗ ಹೋಗಿ ಮಾತಾಡ್ಸ್ಕೊಂಡು ಬರೋಣ, ಹಾಸ್ಪಿಟಲ್ಗೆ ಪಾಪುನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಆದರೆ ದೇವರು ಇಷ್ಟು ಬೇಗ ನಮ್ಮ ಅತ್ತೆನ ನಮ್ಮಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಗೊತ್ತಿರಲಿಲ್ಲ. ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇವತ್ತಿಗೂ ನನ್ನ ಮನಸ್ಸು ಕೊರಗ್ತಾನೆ ಇದೆ, ಅವ್ರನ್ನ ಒಂದು ಟೈಮ್ ನಾನು ಮಾತಾಡ್ಸೋಕ್ಕಾಗಿಲ್ವಲ್ಲ ಅಂತ ಅಂದ್ಬಿಟ್ಟು. ಏನೇ ಹೇಳಿ ಈ ಥರ ಎಲ್ಲ ಇನ್ಸಿಡೆಂಟ್ ಕೇಳಿದಾಗ ಮನ್ಸಿಗೆ ತಡ್ಕೊಳಕ್ಕಾಗಲ್ಲ. ಯಾವುದ್ಯಾವುದೋ ಕೆಲವೊಂದು ಇನ್ಸಿಡೆಂಟ್ಗಳಾಗಿ ಒಂದು ಸ್ವಲ್ಪ ವರ್ಷದಿಂದ ಅವ್ರ ಜೊತೆಗೆ ಮಾತುಕತೆ ಇರಲಿಲ್ಲ. ಆದರೆ ಹಿಂಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ನಾನೇ ಸೋತೋಗ್ಬಿಟ್ಟಿದ್ದೆ. ಮಾತಾಡಿಸ್ಬೇಕು ಅವ್ರನ್ನ, ಒಂದ್ಸಲ ಮಾತಾಡ್ಸ್ಕೊಂಡು ಬರೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಅವ್ರಿಗೆ ಎಷ್ಟು ಬೇಗ ಹಿಂಗೆ ಆಗ್ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ದೇವ್ರು ಇಷ್ಟು ಬೇಗ ಕರ್ಕೊಂಡು ಹೋಗ್ಬಾರ್ದಿತ್ತು ಅವ್ರನ್ನ. ಒಂದ್ಸಲ ನನ್ನ ಮಾತಾಡ್ಸೋರ್ಗಾದ್ರೂ ಇರಿಸ್ಬೇಕಿತ್ತು ಅಂತ ಇವಾಗ ಅನ್ನಿಸ್ತಿದೆ. ಯಾಕೆ ನಾನು ಹೋಗೋಕ್ಕಾಗಲಿಲ್ಲ, ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಅವ್ರನ್ನ. ಇವತ್ತಿಗೂ ಸಖತ್ತು ಬೇಜಾರಿದೆ ನನಗೆ ಅವ್ರು ನಮ್ಮನ್ನ ಬಿಟ್ಟು ಹೋಗಿರೋದು. ವೀಡಿಯೋದೆಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನನಗೆ ಸಂಜೆ ಆಗ್ತಿದ್ದಂಗೆ ಹೇಳಿದ್ನಲ್ವ, ಮನಸ್ಸೇ ಇರಲಿಲ್ಲ. ಸಿಕ್ಕಾಪಟ್ಟೆ ಏನೇನೋ ಒಂಥರ ಬೇಜಾರು ಅಂತ ಅನ್ನಿಸ್ತಿತ್ತು. ಸಮಾಧಾನನೇ ಇರಲಿಲ್ಲ ನನಗೆ. ಯಾರೇ ಆಗಿದ್ರು ಯಾವುದೇ ಸಂಬಂಧದಲ್ಲಿ ಹೀಗೋ ಏನಾದ್ರು ಇತ್ತು ಅಂದರೆ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಚೆನ್ನಾಗಿದ್ಬಿಡಿ. ಇವತ್ತಿದ್ದವರು ನಾಳೆ ಇರಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.